ವಿಶ್ವಾಸ ಮೂಡಿಸ್ಬೇಕಾಗಿದೆ. ಆಲ್ರೆಡಿ ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ BJPಗಿಂತ ಭಿನ್ನ ಅನ್ನುವಂಥದ್ದು, ಜೊತೆಗೆ ಇಲ್ಲಿ ಅಲ್ಪಸಂಖ್ಯಾತ ಮೇಲೆ ಮಾಡುತ್ತಿರೋ ದಾಳಿಗಳ ಬಗ್ಗೆ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಕೆಲವು ಸೋಲುಗಳಾಗಿರ್ಬೋದು BJP, ಅವುಗಳನ್ನು ರೆಕ್ಟಿಫೈ ಮಾಡಿಕೊಂಡು ತಾವು ಜಾತ್ಯತೀತರಪ್ಪ ಎಲ್ಲರೂ ಒಳಗೊಳ್ಳುವಂಥ ಪಾರ್ಟಿ ಇದು ಅನ್ನುವಂಥ ಬಿಂಬನೆಯನ್ನು ಮೂಡಿಸುವಂಥ ಪ್ರಯತ್ನ ನಡೆಸಿದ್ದಾರೆ. ಮತ್ತು ಇನ್ನೊಂದು ಕಡೆಗೆ ಮೀಸಲಾತಿ ಸಲುವಾಗಿ ಆಗಿರ್ಬೋದು, ಅಥವಾ OBC, SC ST ಮತ್ತು ಮೈನಾರಿಟಿಗಳ ಒಂದು ವಿಶ್ವಾಸ ಗಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನಕ್ಕೆ ಬೆದರಿ BJP ಇವತ್ತು ಏನಪ್ಪ ಅಂತಂದ್ರೆ ಈ ಒಂದು ಜಾತಿ ಗಣತಿ ಮಾಡೋದಕ್ಕೆ ಮುಂದಾಗ್ಯದ. ಮತ್ತು ಸ್ತ್ರೀಯರಿಗೆ ನಾವು 33% ರಿಸರ್ವೇಷನ್ ಕೊಡ್ತೀವಿ ಅನ್ನೋಂಥ ಒಂದು ವಾದವನ್ನು ಅವರು ಮಾತಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಯಾವುದನ್ನು ಮುಚ್ಕೊಂಡಿದ್ರು BJPಗರು, ಬಾಯಿ ಮುಚ್ಕೊಂಡಿರ್ತಾ ಇದ್ರು, ಅದನ್ನು ಇವತ್ತು ಮಾತಾಡ್ಲಿಕ್ಕೆ ಅವ್ರಿಗೆ ಗೊತ್ತಾಗ್ಯದ. ಕೇವಲ ಮೆರಿಟ್ ಅಥವಾ ಮತ್ತೇನೋ ಕಾರಣದಿಂದ ಅಥವಾ ಒಂದು ವರ್ಣದ ನೆಲೆಯಲ್ಲಿ ನಾವು ಮುಂದುವರೆದ್ರೆ ನಮಗೆ ಭವಿಷ್ಯ ಇಲ್ಲ. ಅದನ್ನು ಕಾಂಗ್ರೆಸ್ ಮತ್ತೆ ಮರಳಿ ಪಡೀತದ. ಮತ್ತು ಮೂಲತಃ ಕಾಂಗ್ರೆಸ್ ಈ ಒಂದು OBC ಸಲುವಾಗಿ ಅಂತ ಹೋರಾಟ ಮಾಡಿದ್ದಲ್ಲ, ಅದು ಸಮಾಜವಾದಿಗಳು ಮಾಡಿದಂಥದ್ದು. ಮುಲಾಯಂ ಸಿಂಗ್ ಯಾದವ್ ಆಗಿರ್ಬೋದು, ಲಾಲೂ ಪ್ರಸಾದ್ ಯಾದವ್ ಅವರು ಆಗಿರ್ಬೋದು, ನಮ್ಮ JP ಅವರಾಗಿರ್ಬೋದು, ನಿತೀಶ್ ಕುಮಾರ್ ಅವರಾಗಿರ್ಬೋದು, ಇವರೆಲ್ಲರ ಒಟ್ಟು ಪ್ರಯತ್ನದಿಂದ OBCಗಳಿಗೆ ಒಂದು ರೂಪ ಬಂದಿತ್ತು. ಅದು ಮಂಡಲ ಆಯೋಗ, ಗೊತ್ತದ, ಮಂಡಲಕ್ಕೆ ಮಂಡಲ ಅಂತೇಳಿ. ಅದರಲ್ಲಿ ಜನಸಂಖ್ಯೆ ಸಾಕಷ್ಟು ಅದನ್ನು ಗುರುತಾಗಿ ಇವತ್ತು ಮೋದಿ ವರ್ಷದ ನಾನು OBC ಮನುಷ್ಯ ಅಂತ ಹೇಳುವಂಥ ಒಂದು ಪ್ರಸಂಗ ಮೂಡಿದೆ. ಅಂದರೆ ಇದರ ಅರ್ಥ ಅಷ್ಟು ಭ್ರಷ್ಟರದ ಆಯ್ಕೆಗೆ ಅಥವಾ ಅಧಿಕಾರ ಹಿಡಿಯೋದಕ್ಕಾಗಿ ಇದು ಬೇಕಾಗ್ತದಪ್ಪ ಅನ್ನೋದು ಇವತ್ತು ಸ್ಪಷ್ಟ ಆಗಿದೆ ಎಲ್ಲರಿಗೂ. ಹೀಗಾಗಿ ಎಲ್ಲರೂ ಇವತ್ತು OBC ಪರವಾಗಿ, SC ST ಪರವಾಗಿ ಭಾಳ ಮೃದುಧೋರಣೆಯನ್ನು ತೋರ್ತಾ ಇದ್ದಾರೆ. ಆದಷ್ಟು ಅದನ್ನು ಮುಂದೆ ದುಡ್ತಾ ಇದ್ದಾರೆ ಅಷ್ಟೇ ವಿನ ತಡೀಲಿಕ್ಕೆ ಸಾಧ್ಯ ಇಲ್ಲ ಇನ್ನನ್ನುವಂಥ ವಾತಾವರಣ ಮೂಡಿದೆ. ಇಂಥ ಪ್ರಸಂಗದಲ್ಲೇ BJPಗೆ ಪ್ರಬಲವಾಗಿ ಏನಾದರೂ ರಾಷ್ಟ್ರ ಮಟ್ಟದಲ್ಲೇ ಪಕ್ಷ ಇದ್ದರೆ ಅದು ಕಾಂಗ್ರೆಸ್. ಆ ಕಾಂಗ್ರೆಸ್ಗೆ ಇಲ್ಲಿ ಕರ್ನಾಟಕದಲ್ಲಿ